ದೆಹಲಿಯ ನೂತನ ಸಿಎಂ ಆಗಿ ರೇಖಾ ಗುಪ್ತಾ ಆಯ್ಕೆ ಆಗಿದ್ದಾರೆ. ಇವತ್ತು ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ. ಬನಿಯಾ ಸಮುದಾಯದ ರೇಖಾ ಗುಪ್ತಾಗೆ ಒಲಿದಿದೆ ದೆಹಲಿಯ ಸಿಎಂ ಪಟ್ಟ. ದೆಹಲಿಯ ಶಾಲಿಮಾರ್ ಬಾಗ್ ಕ್ಷೇತ್ರದ ಶಾಸಕಿ ರೇಖಾ ಗುಪ್ತಾ ಮೊದಲ ಬಾರಿ ಗೆದ್ದು ವಿಧಾನಸಭೆ ಪ್ರವೇಶಿಸಿರುವಂತಹ ರೇಖಾ ಗುಪ್ತಾ ಸಾಕಷ್ಟು ಹೆಸರು ರೇಸ್ನಲ್ಲಿ ಗೆದ್ದು ಯಾರನ್ನ ಆಯ್ಕೆ ಮಾಡಬಹುದು ಅನ್ನುವಂಥ ಕುತೂಹಲ ಕೂಡ ಇತ್ತು. ಅಚ್ಚರಿ ಎಂಬಂತೆ ಇದೀಗ ನೂತನ ಸಿಎಂ ಆಗಿ ರೇಖಾ ಗುಪ್ತಾ ಆಯ್ಕೆ ಆಗಿರೋದು. ಸಿಎಂ ರೇಸ್ನಲ್ಲಿದ್ದಂತ ಪರ್ವೇಶ್ ವರ್ಮಾಗೆ ಡಿಸಿಎಂ ಸ್ಥಾನ ಒಲಿದಿದೆ. ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆಗ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಪ್ರತಿ ರಾಜ್ಯದಲ್ಲೂ ಕೂಡ ಬಿಜೆಪಿ ಯಾವುದಾದ್ರೂ ಒಂದು ಆಯ್ಕೆಯನ್ನ ಮಾಡುತ್ತೆ ಅಂತಂದ್ರೆ ಅಲ್ಲಿ ಅಚ್ಚರಿಯ ಆಯ್ಕೆ ಅಂತೂ ಖಂಡಿತವಾಗಿಯೂ ಇರುತ್ತೆ. ಅದು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿರ್ಬೋದು, ಸಿಎಂ ಡಿಸಿಎಂ ಆಯ್ಕೆ ಆಗಿರ್ಬೋದು, ಪ್ರತಿ ಒಂದನ್ನು ಕೂಡ ನಾವು ಗಮನಿಸಿರ್ತೀವಿ. ಸೊ ಅದೇ ರೀತಿಯಾಗಿ ದೆಹಲಿಯಲ್ಲೂ ಕೂಡ ಆಗಿದೆ. ಮೊದಲ ಬಾರಿ ಶಾಸಕಿ ಆದವರಿಗೆ ಡೆಲ್ಲಿ ಸಿಎಂ ಪಟ್ಟ ಒಲ್ದಿರುವಂಥದ್ದು. ದೆಹಲಿಯ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಇವತ್ತು ಸಿಎಂ ಮತ್ತು ಡಿಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಡೆಲ್ಲಿ ದಂಗಲ್ನಲ್ಲಿ ಗೆದ್ದು ಬೀಗಿರುವಂತಹ ಬಿಜೆಪಿ ಸರ್ಕಾರ ರಚನೆಗೆ ಇದೀಗ ಸಜ್ಜಾಗಿದೆ. 27 ವರ್ಷದ ವನವಾಸವನ್ನು ಮುಗಿಸಿ ಪುಟಿದೆದ್ದ ಕೇಸರಿ ಪಡಿಯಲ್ಲಿ ಸಿಎಂ ಪಟ್ಟಕ್ಕೆ ಅಚ್ಚರಿಯ ಅಭ್ಯರ್ಥಿ ಆಯ್ಕೆ ಆಗಿರುವುದು ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಮಹಿಳೆಯನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿ ಕಮಲ ಪಡೆ ಕೌತುಕದ ಹೆಜ್ಜೆಯನ್ನ ಇಟ್ಟಿದೆ. ಮುಖ್ಯಮಂತ್ರಿ ಪಟ್ಟಕ್ಕೆ ಇವತ್ತು ಪಟ್ಟಾಭಿಷೇಕ ನಡೆಯಲಿದೆ. ನೋಡಿ, ದೆಹಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಎಂಬ ಕುತೂಹಲಕ್ಕೆ ಫೈನಲಿ ಬಿಜೆಪಿ ತೆರೆಯನ್ನ ಎಳೆದಿರುವಂಥದ್ದು. ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿ ಗೆದ್ದಂತ ಪರ್ವೇಶ್ ವರ್ಮಾ, ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಆಶೀಶ್ ಸೂದು, ಜಿತೇಂದ್ರ ಮಹಾಜನ್, ರೇಖಾ ಗುಪ್ತಾ ಮುಂತಾದವರ ಹೆಸರು ಸಿಎಂ ರೇಸ್ನಲ್ಲಿ ಇತ್ತು. ಈ ಪೈಕಿ ರೇಖಾ ಗುಪ್ತಾ ಅವರನ್ನ ದೆಹಲಿ ಮುಖ್ಯಮಂತ್ರಿಯಾಗಿ ಕೇಸರಿ ಪಾಳಿಯ ಆಯ್ಕೆ ಮಾಡಿದೆ. ಇದೊಂದು ಅಚ್ಚರಿಯ ಬೆಳವಣಿಗೆ ಅಂತ ಕೂಡ ಗೆಸ್ ಮಾಡಲಾಗ್ತಾ ಇದೆ. ಶಾಲಿಮಾರ್ ಬಾಗ್ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕಿ ಆಗಿದ್ರು ರೇಖಾ ಗುಪ್ತಾ ಅವರು. ಮೊದಲ ಬಾರಿ ಶಾಸಕಿ ಆದ್ರೂ ಕೂಡ ಜಾಕ್ಪಾಟ್ ಹೊಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ. ವಿಶೇಷ ಏನಂದ್ರೆ ಎಲ್ಲರೂ ಸಿಎಂ ಆಗ್ತಾರೆ ಅಂತಾನೆ ಊಹಿಸಿದ್ದ ಪರ್ವೇಶ್ ವರ್ಮಾ ಅವರು ಖುದ್ದು ರೇಖಾ ಅವರ ಹೆಸರನ್ನ ಪ್ರಸ್ತಾಪಿಸಿರುವಂಥದ್ದು. ಕಾಂಗ್ರೆಸ್ನ ಶೀಲಾ ದೀಕ್ಷಿತ್, ಬಿಜೆಪಿಯ ಸುಷ್ಮಾ ಸ್ವರಾಜ್, ಆಮ್ ಆದ್ಮಿ ಪಕ್ಷದ ಅತಿಶಿ ಸಿಂಗ್ ಬಳಿಕ ಡೆಲ್ಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆ ಆಗಿರೋದು. ಈ ಮುಖಾಂತರವಾಗಿ ಮತ್ತೊಮ್ಮೆ ಮಹಿಳಾ ಸಿಎಂ ಎನ್ನುವಂಥ ಹೆಗ್ಗಳಿಕೆ ಕೂಡ ಇಲ್ಲಿ ಆಗ್ತಾ ಇದೆ. ಯಾಕಂದರೆ ಈ ಹಿಂದೆ ಎಲ್ರಿಗೂ ಗೊತ್ತಿರೋ ಹಾಗೆ ಶೀಲಾ ದೀಕ್ಷಿತ್ ಅವರು ಕಾಂಗ್ರೆಸ್ನವರು ಸಿಎಂ ಆಗಿದ್ರು. ಅದಾದ್ಮೇಲೆ ಬಿಜೆಪಿಯ ಸುಷ್ಮಾ ಸ್ವರಾಜ್ ಅವರು, ಅದಾದ್ಮೇಲೆ ಅತಿಶ್ರೀ ಅವರು. ಈಗ ಫೈನಲಿ ರೇಖಾ ಗುಪ್ತಾ ಅವರು ಈ ಮುಖಾಂತರವಾಗಿ 4ನೇ ಮಹಿಳಾ ಸಿಎಂ ಅನ್ನುವಂಥ ಹೆಗ್ಗಳಿಕೆ ಕೂಡ ಬರ್ತಾ ಇದೆ. Request